ಒಂದು ಹೆಣ್ಣು, ಎರಡನೇದಾಗಿ ಗಂಡು. ಅದೇನಾಯ್ತು ಅಂದ್ರೆ ಈಗ 1.5 ವರ್ಷ ಮುಗಿದಾಗ ಜ್ವರ ಬಿಟ್ಟು ಬರ್ತಾ ಇತ್ತು. ನಾವಲ್ಲಿ ಲೋಕಲ್ ಹಾಸ್ಪಿಟಲ್ ತೋರಿಸಿದೀವಿ. ಅವ್ರು ಒಂದ್ ಪಟ ನೋಡಿದ್ರು, 2 ಪಟ 3 ಸರಿ ನೋಡಿದ್ವಿ. ಇದು ಏನಾಯ್ತು ಅಂದ್ರೆ ಅಲ್ಲಿ ಅವ್ರು ಹೇಳಿದ್ರು ಕಬ್ಬಿಣದ ಅಂಶನ ಕಡಿಮೆ ಆಗಿರ್ಬೇಕು, ಆ ಥರದ ಬ್ಲಡ್ ಕಡಿಮೆ ಆಗಿ ಏನಾಯ್ತು ಅಂದ್ರೆ ಟೋಟಲಿ ಬ್ಲಡ್ ಕಡಿಮೆ ಆಗ್ಬಿಡ್ತು, 5 ಬಂದ್ಬಿಡ್ತು. ಹಾಗಾಗಿ ಅವರೆಲ್ಲ ಮಣಿಪಾಲ್ ಹೋಗಿ ಇದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರು. ಏನ್ ಸರ್ ಮೊಬೈಲಲ್ಲಿ ತೋರ್ಸಮ್ಮ, ಅವನಿಗೆ ಅಷ್ಟು ಮಾತಾಡಕ್ ಬರಲ್ಲ. ಹಾಗಾಗಿ ಆಸೆ ಇತ್ತು ಸರ್ ಮಗ ಏನ ಎಲ್ಲರಿಗೂ ಇರುತ್ತೆ ಸರ್. ತಂದೆ ತಾಯಿಗೆ ಏನಂದ್ರೆ ಮಕ್ಕಳು ಒಂದು ನೋಟ ಮಟ್ಟಕ್ಕೆ ಬೆಳೀಲಿ ಅಂತ ಇರುತ್ತೆ. ಬಟ್ ಈ ಕಾಯಿಲೆ ಅಂದ್ರೆ ಎಲ್ಲರಿಗೂ ಬೇಜಾರು. ಹೆಂಗಿದೆ ಸರ್? ಸೊ ಈಗ ಟೋಟಲಿ ಪರವಾಗಿಲ್ಲ ಸರ್. ಈಗ ಟ್ರೀಟ್ಮೆಂಟ್ ಎಲ್ಲ ಇದೆ ಈಗ ಪ್ರೆಸೆಂಟ್. ಏನ್ ಹೇಳಿದೆ ಡಾಕ್ಟರ್ ಸರ್ ತಿಂಗಳ ಬರಕ್ ಹೇಳ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ ಸರ್. ರಿಕವರಿ ಆಗ್ತಿದೆ ಸರ್. ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ 9 ತಿಂಗಳು ಕೀಮೋ ಟ್ರೀಟ್ಮೆಂಟ್ ಆಗಿದೆ. ಅಲ್ಲಿ ಹಾಸ್ಪಿಟಲ್ ಕೂಡ ತುಂಬಾ ಸಹಕಾರ ಮಾಡಿದ್ದಾರೆ. ಡಾಕ್ಟರ್ಸ್ ಆಗಲಿ, ನರ್ಸಸ್, ಪ್ರತಿಯೊಬ್ಬರು ಸ್ಟಾಫ್ ಕೂಡ ಅವ್ರ ಮಕ್ಳು ಹೆಂಗ್ ನೋಡ್ಕೊಂತಾರಲ್ಲ, ನಮ್ಮ ಮಕ್ಕಳನ್ನ ಅವ್ರ ಮಕ್ಳಿಗಿಂತ ಹೆಚ್ಚಿಗೆ ನೋಡಿದ್ದಾರೆ. ಮಗುಗೆ 1.5 ವರ್ಷದ 7 ತಿಂಗಳು 8 ತಿಂಗಳು ಇರ್ಬೋದು. ಆ ಸಮಯದಲ್ಲಿ ಸ್ವಲ್ಪ ಜ್ವರ ಬರ್ತಾ ಇತ್ತು. ಜ್ವರ ಬಂದಾಗ ಅಲ್ಲಿ ಲೋಕಲ್ಲಾಗಿ ತೋರಿಸಿದ್ರು. ಅದಾದಮೇಲೆ ಅದು ಏನು ಬಿಡು ಅನ್ಕೊಂತ ಇದ್ರು. ಕೊನೆಗೆ ಒಂದು ದಿವಸ ಶಿವಮೊಗ್ಗ ಹೋಯ್ದ್ರು ದಿಢೀರಂತ ಹೋದ್ರೆ ಅಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗಿದ್ದಾವೆ ಅಂತ ಹೇಳಿದ್ರು. ಹೇಳಿದ ಕೂಡಲೇ ತಕ್ಷಣಕ್ಕೆ ನಮ್ಗೆ ಮಣಿಪಾಲಿಗೆ ಹೋದಾಗ ಬ್ಲಡ್ ಕ್ಯಾನ್ಸರ್ ಅಂತ ರಿಪೋರ್ಟ್ ಗೊತ್ತಾದ್ಮೇಲೆ ನಾವು ಅಲ್ಲೇ ಸುಮಾರು ಒಂದು 9-10 ತಿಂಗಳು ಅಲ್ಲೇ ಅಡ್ಮಿಟ್ ಆಗಿ ಮಗುನ ಅಲ್ಲೇ ಈಗಲೂ ಪ್ರೆಸೆಂಟ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ. ನಾಳೆ ಹೋಗ್ಬೇಕು. ಆಸೆ ಏನೇ ಅವನಿಗೆ ಇನ್ನು ಅಷ್ಟೊಂದು ಪ್ರಜ್ಞಾವಂತ ಏನಲ್ಲ. ತಂದೆ ತಾಯಿಗೆ ಏನಪ್ಪಾ ಅಂದ್ರೆ ಏನೋ ಇರ್ತಾವಲ್ಲ ಮಕ್ಕಳು ಅಂದಾಗ ಹಲವಾರು ಆಸೆಗಳು, ನನ್ನ ಮಗ ಆಗಿರ್ಬೇಕು ಹೀಗಿರ್ಬೇಕು ಅಂತ. ಅವರು ಬಹಳ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ ಈ ರೀತಿ ಆಗಿರೋದ್ರಿಂದ. ಸುಮಾರು ಸಾಮಾನ್ಯ ಕಾಯಿಲೆ ಅಲ್ಲ, ಇಂಥ ಮಗು ಇನ್ನು ಪ್ರಜ್ಞೆನೇ ಇಲ್ಲ ಅಂತ ಒಂದು ಅವಸ್ಥೆ ಒಳಗೆ ಮಗುಗೆ ಇಂಥ ಪರಿಸ್ಥಿತಿ ಬಂತಲ್ಲ. ಅವರು ಸ್ವಲ್ಪ ಕ್ಷಣಿಸಿದ್ರು. ಆದ್ರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನೋ ಪ್ರಯತ್ನ ಮಾಡಿದ್ರು, ಫಲಿಸಿದೆ. ಇನ್ನು ಇಂಥ ಒಂದು ಕಾಯಿಲೆ ಬಂದಾಗ ಯಾವುದೇ ಒಂದು ತಂದೆ ತಾಯಿಗಳಾಗ್ಲಿ ನರ್ವಸ್ ಆಗಂತ ವ್ಯವಸ್ಥೆ ಏನಿಲ್ಲ. ಸಾಕಷ್ಟು ಒಳ್ಳೆ ಮೆಡಿಸಿನ್ ಇದೆ. ಮಣಿಪಾಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಮತ್ತು ನಾವು ಈಗ ಪ್ರೆಸೆಂಟ್ ಒಂದು 75% ಓಕೆ.